ಹಾಯ್ ಗೈಸ್, ನಾನು ನನ್ನ ಫ್ರೆಂಡಿಗೋಸ್ಕರ ಪಾರ್ಕಲ್ಲಿ ವೆಯ್ಟ್ ಮಾಡ್ತಿದ್ದೆ. ಆಮೇಲೆ ಸೌತ್ ಡೆಲಿಕೇಸಿ ಹೋಟೆಲ್ಗೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ಬನಶಂಕರಿ ದೇವಸ್ಥಾನಕ್ಕೆ ಹೋದ್ವಿ. ಅದಾದಮೇಲೆ ಫನ್ ವರ್ಲ್ಡಿಗೆ ಹೊರಡೋಕ್ಕೋಸ್ಕರ ಆಟೋದಲ್ಲಿ ಹೊರಟ್ವಿ. ಆಮೇಲೆ ಕೊನೆಗೂ ಫನ್ ವರ್ಲ್ಡ್ ರೀಚ್ ಆದ್ವಿ. ಹಾಯ್, ಫೈನಲಿ ಫನ್ ವರ್ಲ್ಡಲ್ಲಿ ನಾವು ಟಿಕೆಟ್ ಕೌಂಟರ್ಗೆ ಹೋಗಿ 800 ರೂಪೀಸ್ ಚಾರ್ಜ್ ಆಯಿತು. ಸ್ನೋ ಸಿಟಿ ಮತ್ತು ನಾವು ಐಲ್ಯೂಷನ್ಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಒಬ್ಬರಿಗೆ 800. ಈಗ ಎಂಟರ್ ಆಗ್ತಿದ್ದೇವೆ ಸ್ನೋ ಸಿಟಿ. ಅಲ್ಲಿ 50 ರೂಪಾಯಿಗೆ ಲಾಕರ್ ತೊಗೊಂಡ್ವಿ, ಸೇಫ್ಟಿ ಇಂಪಾರ್ಟೆಂಟ್ ಅಂತ. ಸೆಕೆಂಡ್ ಟೈಮ್ ಬಂದಿದ್ದಲ್ಲಿರೋ ಚೆನ್ನಾಗಿದೆಯಾ ಸ್ನೋ ಸಿಟಿ ನಿಮ್ಮ ಪ್ರಕಾರ? ಚೆನ್ನಾಗಿದೆ, ಆದರೆ 1 ಇಯರಲ್ಲಿ ಬಂದಿದೆ, ಸೊ ಜ್ಞಾಪಕ ಇಲ್ಲ. ಆದರೆ ಚೆನ್ನಾಗಿದೆ ಮಾತ್ರ. ನೋಡಿ, ಇವಳೇ ರಿವ್ಯೂ ಕೊಟ್ಟಿದ್ದಾಳೆ. ನೋಡೋಣ, ಸಾಕ್ಸ್ ಎಲ್ಲ ಕೊಟ್ಟಿದ್ದಾರೆ, ಜಾಕೆಟ್ಸ್ ಎಲ್ಲ ಕೊಡ್ತಾರೆ. ಈಗ ಹೊರಡೋಣ. ಇವಳು ಚೆನ್ನಾಗಿ ರಿವ್ಯೂಸ್ ಕೊಡ್ತಾಳೆ. ಆ್ಯಕ್ಚುಲಿ ನನಗಿಂತ ಇವಳೇ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾಳೆ. ಹಲೋ ಗೈಸ್, ನಾವು ಫಸ್ಟ್ ಟೈಮ್ ಸ್ನೋ ಸಿಟಿಗೆ ಹೋಗ್ತಿರೋದು. ಹೇಗೆ ಅನಿಸುತ್ತೆ ಅಂತ ನಾವು ಆಮೇಲೆ ರಿವ್ಯೂಸ್ ಕೊಡ್ತೀವಿ. ಫಸ್ಟು ಸ್ನೋ ಸಿಟಿ ಕಡೆ ಹೊರಟ್ವಿ. ತುಂಬ ಜನ ಇದ್ದರು. ವೀಕೆಂಡ್ಸಿಗೆ ಬಂದ್ರಂತೂ ತುಂಬ ರಶ್ ಇರುತ್ತೆ. ಒಂದು ಬ್ಯಾಂಡ್ ಕೊಟ್ಟರು, ಅಲ್ಲಿ ಫೋಟೋಸ್ ತೆಗಿತಿದ್ರು. ಆಮೇಲೆ ನಮ್ಮ ಚಪ್ಪಲಿಗಳನ್ನೆಲ್ಲ ಒಂದು ಬ್ಯಾಗಿಗೆ ಹಾಕಕ್ಕೆ ಹೇಳಿದ್ರು. ಆಮೇಲೆ ಒಂದೊಂದು ಕೌಂಟರಲ್ಲಿ ಜಾಕೆಟು, ಗ್ಲೌಸು ಎಲ್ಲ ಕೊಡೋಕ್ಕೆ ಶುರು ಮಾಡಿದ್ರು. ಜಾಕೆಟ್ ಹಾಕ್ಕೊಂಡ್ವಿ, ಶೂಸು ಕೊಟ್ಟರು, ಹಾಕ್ಕೊಂಡೆಲ್ಲ ರೆಡಿ ಆಯಿತು. ನಾನಂತೂ ತುಂಬ ಎಕ್ಸೈಟೆಡ್ ಆಗಿದ್ದೆ. ನೋಡಿ ಗೈಸ್, ಇವ್ರಿಗೆ ಸ್ಲೈಡಿಂಗ್ ಆಗಬೇಕು ಅಂತ ಆಸೆ, ಬಟ್ ಅವ್ರ ಪೇರೆಂಟ್ಸ್ ಹೇಳೋರೆ ಬೇಡ ಅಂತ. ಓ ಮೈ ಗಾಡ್, ಈಗ ಸ್ನೋ ಸಿಟಿಗೆ ಎಂಟ್ರಿ ಕೊಟ್ಟರು. ನಾವು ಫಸ್ಟ್ ಟೈಮ್ ಬಂದಿದ್ದು, ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. -7 ಡಿಗ್ರಿ ಸೆಲ್ಸಿಯಸ್ ಇತ್ತು, ತುಂಬ ಚಳಿ ಆಗ್ತಿತ್ತು. ಸಾಂಗ್ಸ್ ಎಲ್ಲ ಪ್ಲೇ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಅದೇನೇ ಹೇಳಿ, ಫ್ರೆಂಡ್ಸ್ ಜೊತೆ ಬಂದು ಸಖತ್ ಎಂಜಾಯ್ ಮಾಡ್ಬೋದು. ಸ್ಟಾರ್ಟಿಂಗಲ್ಲೇ ಡ್ಯಾನ್ಸ್ ಮಾಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಅಂಟಾರ್ಟಿಕಾದಲ್ಲಿ ಬಾಯಲ್ಲಿ ಹೊಗೆ ಬರುತ್ತಲ್ಲ, ಆ ಥರ ಬರ್ತಿತ್ತು. ಸ್ನೋ ಅಲ್ಲಿ ಸಖತ್ತಾಗಿ ಆಟ ಆದ್ವಿ, ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಏನು ಮಾಡೋಣ ಅಂತ ಹುಡುಕ್ತಿದ್ವಿ. ಏನು ಮಾಡೋದು ಅಂದ್ಬಿಟ್ಟು ಸ್ಲೈಡರ್ ನೋಡಿದ್ವಿ, ಸಕ್ಕತ್ತಾಗಿತ್ತು. ಸ್ಲೈಡರ್ ಆಡಬೇಕು ಅನಿಸ್ತು. ಅದಾದಮೇಲೆ ಅಲ್ಲಿ ತಾಜ್ ಮಹಲ್ ಇತ್ತು. ಅಲ್ಲಿ ಕ್ಲೈಂಬಿಂಗ್ ಟ್ರೈ ಮಾಡೋಣ ಅಂತ ಹತ್ತಕ್ಕೆ ಟ್ರೈ ಮಾಡಿದೆ, ಬಟ್ ಅದು ಸ್ಲಿಪ್ ಆಗ್ತಿತ್ತು, ಆಗಿಲ್ಲ. ಬಾಸ್ಕೆಟ್ಬಾಲ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡೋಕ್ಕೆ ಹೋದ್ವಿ. ಫೈನಲಿ ಆಗದೆ ಕೂಡ. ನಾವು ಯೂಟ್ಯೂಬರೇ ಗೆಲ್ತಿದ್ದು. ಸೊ ಅವರಿಗೆ ಏನು ಮಾಡಬೇಕಂದ್ರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ನಿಮ್ಮ ಗಿಫ್ಟು, ಆಯಿತಾ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಸ್ವಲ್ಪ ಕ್ಲಿಕ್ ಮಾಡಿ ಗೈಸ್. ಸಖತ್ತಾಗಿರೋ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ವಿ, ತುಂಬ ಚೆನ್ನಾಗಿತ್ತು. ಇಲ್ಲಿ ಡಿನ್ನರ್ ತಿನ್ನೋ ಥರ ಟೇಬಲ್ ಇಟ್ಟಿದ್ದಾರೆ, ಆದರೆ ಐಸ್ ಕ್ಯೂಬ್ಸೇ ಹಾಕಿದ್ದಾರೆ ಇಲ್ಲಿ ಫುಲ್ಲು. ಚೆನ್ನಾಗಿದೆ, ನೀವು ಒಂದ್ಸತಿ ಬಂದು ಟ್ರೈ ಮಾಡಿ ಗೈಸ್. ಡಿಸ್ಕೋ ಲೈಟ್ಸ್ ಹಾಕಿದಾಗಂತೂ ಸಖತ್ತಾಗಿತ್ತು. ಡಿಸ್ಕೋ ಲೈಟ್ಸ್ ಹಾಕಿದ್ದಾರೆ ಅಂದರೆ ಏನರ್ಥ? ಇದರಿಂದ ನಿಮಗೆ ಏನು ಅರ್ಥ ಆಯಿತು ಅಂತ ಕಮೆಂಟ್ ಮಾಡಿಬಿಡಿ. ನಿಮ್ಮ ಆನ್ಸರ್ ಡ್ಯಾನ್ಸ್ ಹಾಕಿದ್ರೆ ನಾವು ಸ್ಲೈಡರ್ ಟ್ರೈ ಮಾಡಿದ್ವಿ, ಸಖತ್ತಾಗಿತ್ತು. ಜೈ ಶ್ರೀರಾಮ್. ನೆಕ್ಸ್ಟ್ ರಾಮ ಮಂದಿರ ಇತ್ತು, ಅಲ್ಲಿ ಫುಲ್ ಐಸಿಂದನೇ ಮಾಡಿದ್ದಾರೆ ಅದನ್ನು. 45 ಮಿನಿಟ್ಸ್ ಅಷ್ಟೇ ಆಡೋಕ್ಕಾಗೋದು ಸ್ನೋ ಸಿಟಿಲಿ. ಅಲ್ಲಿ ತಾಜ್ ಮಹಲ್ ಇತ್ತು, ಫೋಟೋ ತೆಕ್ಕೊಂಡ್ವಿ. ನೆಕ್ಸ್ಟ್ ಮೌಂಟೇನ್ ಕ್ಲೈಂಬಿಂಗ್ ಹತ್ರ ಸಖತ್ತಾಗಿತ್ತು. ಮತ್ತು ಅಲ್ಲೊಂದು ಕಾರ್ ಇತ್ತು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Thank you for watching.